ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನು ನಿಜಕ್ಕೂ ಸಹ ನಮ್ಮ ತಂದೆ. ಅವನು ನಮ್ಮನ್ನ ಕೈ ಹಿಡಿದು ನಡೆಸ್ತಾ ಇದ್ದಾನೆ. ಅದಕ್ಕಿಂತ ಹೆಚ್ಚಾಗಿ ಜಗದ್ಗುರುವಾಗಿ, ಅಂದ್ರೆ ಗುರು ಅಂದ್ರೆ ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗುವನು ಅಂತ. ಆ ರೀತಿ ಭಗವಂತ ನಮ್ಮನ್ನ ಬೆಳಕಿನೆಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದಕ್ಕೆ ನಾವು ಅವನಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಹ ತುಂಬಾ ಕಮ್ಮಿ ಅಂತಾನೆ ಹೇಳ್ಬೇಕು. ಇವತ್ತಿಂದ 14ನೇ ಅಧ್ಯಾಯ, 13 ಅಧ್ಯಾಯದ ಸುದೀರ್ಘವಾದ ಅರ್ಥವನ್ನ ತಿಳ್ಕೊಂಡಿದೀವಿ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಯಾಕೆ ಅಂತ ಅಂದ್ರೆ ಈ 13ನೇ ಅಧ್ಯಾಯದಲ್ಲಿ ಭಗವಂತ ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಯಾರು, ಅಂದ್ರೆ ಈಗ ಪ್ರಕೃತಿ ಮತ್ತು ಪುರುಷ ಅಂತ ಏನೆಲ್ಲ ಹೇಳ್ತಾ ಹೋಗ್ತಾರೆ ಅದರ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನ ನಮ್ಗೆ ಕೊಡ್ತಾ ಹೋಗ್ತಾನೆ. ಅಂದ್ರೆ ಅದರಿಂದ ನೀನ್ ಏನೆಲ್ಲ ಮಾಡ್ಬೋದು. ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂದ್ರೆ, ನಿನ್ನ ಮನಸ್ಸನ್ನ ನಿರ್ಮಲವಾಗಿಟ್ಕೋ, ಅದರಿಂದ ನೀನು ಧ್ಯಾನ ಕೂತ್ಕೋಬಹುದು. ಧ್ಯಾನದಲ್ಲಿ ಕುಳಿತು ನನ್ನನ್ನ ಸ್ತುತಿಸಿದಾಗ ಅಥವಾ ಧ್ಯಾನದಲ್ಲಿ ನೀನು ನನ್ನನ್ನ ಕಂಡಾಗ ನೀನು ಮೋಕ್ಷಕ್ಕೆ ಅರ್ಹನಾಗ್ತೀಯಾ ಅಂತಲೂ ಸಹ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಭಗವಂತನ ಒಂದೊಂದು ಅಧ್ಯಾಯವೂ ಸಹ ನಮಗೆ ಜ್ಞಾನದ ಭಂಡಾರ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಈ ಹೇಳ್ತಾ ಹೋಗ್ತಾರಲ್ಲ, ಈ 18 ಅಧ್ಯಾಯ ಏನಿದೆ ಇದು 18 ಬ್ರಾಂಚ್ಗಳಿದ್ದ ಹಾಗೆ. ಆ 18 ಬ್ರಾಂಚ್ ಅಲ್ಲೂ ಒಂದೊಂದು ಶ್ಲೋಕಗಳು ಸಹ ಒಂದೊಂದು ವೆರಿ ಸ್ವೀಟ್ ಫುಲ್ ಫ್ರೂಟ್, ತುಂಬಾ ಸಿಹಿಯಾಗಿರುವಂತಹ ಪೌಷ್ಟಿಕವಾದಂತಹ ಹಣ್ಣು. ಒಂದು ತಿಂದ್ರೆ ಒಂದಕ್ಕಿಂತ ಒಂದು ರುಚಿ, ಒಂದಕ್ಕಿಂತ ಒಂದು ಭಿನ್ನ. ಆ ರೀತಿ ಭಗವಂತ ನಮಗೆ ವಿಶೇಷವಾದ ಜೀವನದ ಸತ್ವವನ್ನ ಹೇಳ್ಕೊಡ್ತಾ ಹೋಗ್ತಾನೆ. ಈ ಭೂಮಿಯಲ್ಲಿ ನಾವಿದೀವಿ ಅಥವಾ ಈ ಪ್ರಕೃತಿಯಲ್ಲಿ ನಾವಿದೀವಿ ಅಂದ್ರೆ ಇಲ್ಲಿ ನಮ್ಮೆಲ್ಲರಿಗೂ ಗೊತ್ತು, ಸುಖ ದುಃಖ ನಮಗೆ ಕಾರಣ ಆಗ್ತಾ ಹೋಗುತ್ತೆ. ಈ ಸುಖ ದುಃಖ ಏನಕ್ಕೆ ಕಾರಣ ಆಗ್ತಾ ಹೋಗುತ್ತಪ್ಪ ಅಂದ್ರೆ ಇದೆಲ್ಲದಕ್ಕೂ ಸಹ ಗುಣಗಳೇ ಕಾರಣ. ಗುಣ ಈಸ್ ನಥಿಂಗ್ ಬಟ್ ಹಗ್ಗ ಇದ್ದ ಹಾಗೆ. ಈಗ ಒಂದು ಪ್ರಾಣಿಯನ್ನ ನಾವು ಒಂದು ದಾರದಲ್ಲಿ ಕಟ್ ಹಾಕಿರ್ತೀವಿ ಅಂತ ಅನ್ಕೊಳ್ಳೋಣ. ಉದಾಹರಣೆ, ಒಂದು ಹಸುವನ್ನ ಒಂದು ಗೂಟಕ್ಕೆ ಕಟ್ಬಿಟ್ಟು ಅದನ್ನ ಆ ಗೂಟವನ್ನ ಗಟ್ಟಿಗೆ ಹೊಡೆದ್ಬಿಟ್ಟು ಒಂದಷ್ಟು ದೂರ ನೀನ್ ಮೇಯ್ಕೋ ಅಂದ್ರೆ ತಿನ್ಲಿ ಅಂತ ಹೇಳಿ ರೈತರು ಕಟ್ಟಿರ್ತಾರಲ್ವಾ. ಆ ಹಸು ಎಲ್ಲಿವರೆಗೂ ಸುಖವಾಗಿರುತ್ತಪ್ಪ ಅಂತ ಅಂದ್ರೆ, ಈ ಹಸು ಮೇಯ್ತಾ ಇರುತ್ತಲ್ಲ, ಅಂದ್ರೆ ಅದ್ರ ಹಗ್ಗ ಎಲ್ಲಿವರೆಗೂ ಲೂಸ್ ಆಗಿ ಹೋಗೋದಿಕ್ಕೆ ಸಾಧ್ಯನೋ ಅಲ್ಲಿವರೆಗೂ ಅದು ಸುಖವಾಗಿರುತ್ತೆ. ಅದಕ್ಕೇನು ಪ್ರಾಬ್ಲಮ್ ಇರಲ್ಲ, ಆರಾಮಾಗಿ ತಿನ್ಕೊಂಡಿರುತ್ತೆ, ಅಲ್ಲೆಲ್ಲೋ ಕೂತ್ಕೊಳ್ಳುತ್ತೆ, ಮಲ್ಕೊಳ್ಳುತ್ತೆ, ಏನೋ ಒಂದು ಮಾಡುತ್ತೆ. ಯಾವಾಗ ಅದು ನೋವು ಆಗಿ ಪರಿವರ್ತನೆಗೊಳ್ಳುತ್ತೆ ಅಂದ್ರೆ ಆ ಹಗ್ಗದ ಉದ್ದಕ್ಕಿಂತಲೂ ಇನ್ನು ಮುಂದೆ ಹೋಗೋದಿಕ್ಕೆ ಯಾವಾಗ ಶುರು ಮಾಡುತ್ತೆ, ಅದಕ್ಕೆ ಅವಾಗ ಆ ಹಗ್ಗ ಇಳಿಲಿಕ್ಕೆ ಶುರುವಾಗತ್ತೆ. ಅವಾಗ ಅದಕ್ಕೆ ನೋವಾಗತ್ತೆ ಅಲ್ವಾ. ಅಂದ್ರೆ ಅದಕ್ಕೆ ಅದರ ಮಿತಿ ಗೊತ್ತಿರುತ್ತೆ. ಗೊತ್ತಿದ್ರೂ ಸಹ ಅದೇನ್ ಮಾಡುತ್ತೆ, ಇನ್ನು ಇನ್ನು ಎಳಿಯಕ್ ಹೋಗುತ್ತೆ, ಆಗ ನೋವಾಗತ್ತೆ. ಅಂದ್ರೆ ಈ ಸಂಸಾರದಲ್ಲಿ ನಾವುಗಳು ಹಾಗೆ ಮಾಡ್ತಾ ಹೋಗ್ತೀವಿ. ಗುಣಗಳಿಂದ ಈ ಸುಖ ದುಃಖಕ್ಕೆ ನಮ್ಗೆ ಕಾರಣ ಆಗ್ತಾ ಹೋಗುತ್ತೆ. ನಮಗ್ ಗೊತ್ತು ವಾಟ್ ಈಸ್ ಅವರ್ ಲಿಮಿಟ್ ಅಂತ ಗೊತ್ತಿದ್ರೂ ಸಹ ಅದಕ್ಕೂ ಮೀರಿ ನಾವ್ ಏನ್ ಮಾಡ್ತಾ ಹೋಗ್ತೀವಿ, ಆಸೆ ಪಡ್ತಾ ಹೋಗ್ತೀವಿ. ಈ ಗುಣಗಳು ಅಂದ್ರೇನೆ ಒಂದು ರೀತಿಯಾದಂತಹ ನೋವು ಅಂತಾನೆ ಹೇಳ್ಬೋದು. ಹಾಗೆ ಈ ಗುಣಕ್ಕೂ ಈ ಎಲ್ಲ ನೋವು ನಲಿವಿನ ಸಂಬಂಧಕ್ಕೆ ಯಾವ ರೀತಿ ಒಂದಕ್ಕೊಂದು ಸಂಬಂಧ ಅಂತ ಭಗವಂತ ಈ 14ನೇ ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾನೆ. ಗುಣತ್ರಯ ವಿಭಾಗ ಯೋಗ ಅಂತ ಹೇಳ್ತಾ ಹೋಗ್ತಾರ. ಹೌದು, ಈಗ ಹಗ್ಗ ಎಳಿತಾ ಇದೆ, ನನಗ್ ನೋವಾಗ್ತಿದೆ ಅಂದಾಗ ಆಬ್ವಿಯಸ್ಲಿ ನಮ್ಮೆಲ್ರಿಗೂ ಗೊತ್ತು, ಹಗ್ಗ ಬಿಚ್ಚಿದ್ರೆ ನೋವಾಗೋದಿಲ್ಲ ಅಲ್ವಾ. ಅಂದ್ರೆ ಈಗ ಹಗ್ಗದಿಂದ ಕಟ್ ಹಾಕ್ಬಿಟ್ಟಿದ್ದಾರೆ, ಹಾಗಾಗಿ ಅದ್ರ ಲಿಮಿಟ್ ಮೀರಿ ನಾನು ಹೋದಾಗ ಏನಾಗ್ತಾ ಇದೆ, ನನಗೆ ನೋವಾಗ್ತಾ ಇದೆ. ಆದ್ರೆ ನಾನು ಆ ಕಡೆ ಹೋಗ್ಲೇಬೇಕು ಅಂದಾಗ ಏನ್ ಮಾಡ್ಬೇಕು, ಆ ಹಗ್ಗವನ್ನ ಬಿಚ್ಚಬೇಕು.
ಹಗ್ಗವನ್ನ ಬಿಚ್ಚಬೇಕು ಅಂತ ಹೇಳಿದಾಗ ನಮಗೆ ಮೊದ್ಲು ಹಗ್ಗದ ಬಗ್ಗೆ ತಿಳಿಬೇಕು. ಯಾವ ರೀತಿ ಹಗ್ಗದಲ್ಲಿ ಕಟ್ ಹಾಕಿದ್ದಾರೆ? ಇದು ಪ್ಲಾಸ್ಟಿಕ್ ಹಗ್ಗನಾ? ಅಥವಾ ಇನ್ಯಾವ್ದ್ರದ್ದೋ? ಅಥವಾ ಹೇಗ್ ಬಿಚ್ಚಬೇಕು? ಅಲ್ವಾ? ನಮಗೆ ಹಗ್ಗದ ಬಗ್ಗೆ ಗೊತ್ತಾದಾಗ ಮಾತ್ರ ನಾನು ಹಗ್ಗವನ್ನ ಬಿಚ್ಚುವುದಕ್ಕೆ ಸಾಧ್ಯ. ಉದಾಹರಣೆ ಈಗ ಪ್ಲಾಸ್ಟಿಕ್ ಹಗ್ಗದಲ್ಲೇನೋ ಕಟ್ಟಿದ್ದಾರೆ ಅಂದ್ರೆ ನಾನೇನ್ ಮಾಡ್ತೀನಿ? ಟೆಕ್ನಿಕಲಿ ಐ ವಿಲ್ ಥಿಂಕ್ ಓಕೆ ಬಿಚ್ಚಕ್ಕಾಗ್ಲಿಲ್ಲ ಅಂತ ಅಂದ್ರೆ ನಾನು ಕ್ಯಾಂಡ್ಲಿಂದ ಅಥವಾ ಬೆಂಕಿಯಿಂದ ಕಟ್ ಮಾಡ್ಬಿಡ್ಬೋದು. ಅಥವಾ ದಾರದಿಂದ ಕಟ್ಟಿದ್ದಾರೆ ಅಂತ ಅಂದ್ರೆ ನಾನು ಕತ್ರಿನಲ್ಲಿ ಕಟ್ ಮಾಡ್ಬೋದು. ಈ ರೀತಿ ಎಲ್ಲ ಯೋಚನೆಗಳು ಬರ್ತಾ ಹೋಗುತ್ತಲ್ವಾ? ಅದನ್ನ ಹೆಂಗ್ ಕಟ್ ಮಾಡೋದು? ಅಥವಾ ಹೇಗ್ ಅಥವಾ ಅದು ಯಾವ ರೀತಿ ಗಂಟ್ ಹಾಕಿದ್ದಾರೆ ಅಂತ ಗೊತ್ತಾದಾಗ, ಓಕೆ ಇದನ್ನ ಈ ರೀತಿ ನಾನು ಸೂಕ್ಷ್ಮವಾಗಿ ಬಿಚ್ಚಬಹುದು. ಈ ರೀತಿಯಾದಂತಹ ಜ್ಞಾನ ನಮ್ಗೆ ಬರ್ತಾ ಹೋಗುತ್ತೆ. ಆದ್ರೆ ಮೊದ್ಲು ನಾನೇನ್ ಮಾಡ್ಬೇಕು? ಆ ಹಗ್ಗದ ಬಗ್ಗೆ ನಾನು ತಿಳ್ಕೋಬೇಕು. ಅಲ್ವಾ? ಅದೇ ರೀತಿ ಇಲ್ಲಿ ಭಗವಂತ ಏನ್ ಮಾಡ್ತಾ ಹೋಗ್ತಾನೆ, ಈ ಪ್ರಾಪಂಚಿಕವಾಗಿ ನೀನು ಯಾವ ರೀತಿ ಸುಖ ದುಃಖವನ್ನ ನೀನು ಅನುಭವಿಸ್ತಾ ಇದೀಯಾ, ಇದೆಲ್ಲದಕ್ಕೂ ಕಾರಣ ಗುಣಗಳು. ಗುಣ ಈಸ್ ನಥಿಂಗ್ ಬಟ್ ರಜೋಗುಣ, ತಮೋಗುಣ, ಸಾತ್ವಿಕ ಗುಣ. ನಾವ್ ನೋಡಿ ಅಲ್ಲೂ ಅಷ್ಟೇ ಅದೇ ತಪ್ಪು ಮಾಡೋದು. ಗುಣಗಳ ಕಾರಣ ಅಂದ ತಕ್ಷಣ ಹೌದು ಅವಳು ಕೋಪ ಮಾಡ್ಕೊಂತಾಳೆ ಅದಕ್ಕೆ ಕಾರಣ, ಅವಳು ನಗ್ತಾಳೆ ಅದೇ ಕಾರಣ, ಇವಳು ಖುಷಿ ಪಡ್ತಾಳೆ ನೋಡಿ ನಾವು ಗುಣ ಅಂದ್ರೆ ನಾವು ಭಾವವನ್ನ ಗುಣ ಅನ್ಕೊಂಡ್ಬಿಡ್ತೀವಿ. ಇಲ್ಲಿ ಗುಣ ಅಂದ್ರೆ ಸ್ವಭಾವದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಪ್ರಕೃತಿ ನಮಗಾಗಿ ಕಟ್ಟಿರುವಂತಹ ರಜೋಗುಣ, ತಮೋಗುಣ ಮತ್ತು ಸಾತ್ವಿಕ ಗುಣಗಳ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ನಾವು ಮನುಷ್ಯರು ಅಂದ್ರೆ ಈ ಪ್ರಕೃತಿಯಲ್ಲಿರೋರು ನಾವು ತಪ್ಪು ತಿಳ್ಕೊಳ್ಳೋದೇ ಅಲ್ಲಿ. ಅಂದ್ರೆ ಅದ್ರ ಅರ್ಥ ಏನಿದೆ ಅದನ್ನ ಆಸ್ ಇಟ್ ಈಸ್ ನಾವು ಸ್ವೀಕಾರ ಮಾಡ್ಬಿಡ್ತೀವಿ. ಇಲ್ಲ ಆಸ್ ಇಟ್ ಈಸ್ ತಗೊಳ್ಳೋದಿಕ್ಕೆ ಆಗೋದೇ ಇಲ್ಲ. ಹಾಗೇನೆ ಇಲ್ಲಿ ಗುಣತ್ರಯ ವಿಭಾಗ ಯೋಗ. ಗುಣತ್ರಯ ವಿಭಾಗ ಅಂದ್ರೆ ತ್ರಯ ಅಂದ್ರೆ 3. ಇಲ್ಲಿ ರಜೋಗುಣ, ತಮೋಗುಣ, ಸಾತ್ವಿಕ ಗುಣಗಳಿಂದ ನಾನು ಹೇಗೆ ನನ್ನನ್ನ ಇಲ್ಲಿ ಬಂಧನದಿಂದ ಬಿಡಿಸಿ ಬಿಚ್ಚಿ ನಾನು ನನ್ನ ಭಗವಂತನನ್ನ ಸೇರಬಹುದು. ಯಾಕೆ ಅಂತ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು ಲಕ್ಷ್ಮೀ ದೇವಿ ಈ 3 ಗುಣಗಳನ್ನ ಕೊಡ್ತಾ ಹೋಗ್ತಾಳೆ. ಹಾಗೆ ಈ ಪ್ರಕೃತಿಯಲ್ಲಿ ನನಗೆ ಭಗವಂತ ಕಾಣಿಸೋದಿಲ್ಲ ಯಾಕೆ ಅಂತ ಅಂದ್ರೆ ಲಕ್ಷ್ಮಿ ಈ 3 ಗುಣಗಳಿಂದ ಸುತ್ತುವರೆದ್ಬಿಟ್ಟಿದ್ದಾಳೆ. ಹಾಗಾಗಿ ನಾನು ಈ ಹಗ್ಗವನ್ನ ಬಿಚ್ಚಿದಾಗ ನನ್ನ ಭಗವಂತನನ್ನ ನಾನು ಹೋಗಿ ಸೇರಬಹುದು. ಹಾಗಾಗಿ ಅವನನ್ನ ಹೇಗ್ ಸೇರಬಹುದು ಅನ್ನುವಂತಹ ವಿಶೇಷವಾದ ಸಂಗತಿಯನ್ನ ಇಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ. ಈ 14ನೇ ಅಧ್ಯಾಯ ಏನಿದೆ ಮೊದಲು ಶ್ರೀ ಭಗವಾನುವಾಚ ಅಂತಾನೆ ಶುರು ಆಗ್ತಿದೆ. ಅಂದ್ರೆ 13ನೇ ಅಧ್ಯಾಯದಲ್ಲಿ ಏನೆಲ್ಲ ಭಗವಂತ ಹೇಳ್ತಾ ಹೋದ ಅದು ಮುಂದುವರಿಸ್ಕೊಂಡು ಆತನೇ ಈ ಅಧ್ಯಾಯವನ್ನ ಆರಂಭ ಮಾಡ್ತಾನೆ. ಶ್ರೀ ಭಗವಾನುವಾಚ ಅಂದ್ರೆ ದೇವದೇವೋತ್ತಮನಾದ ಪರಮ ಪುರುಷನೇ ಇಲ್ಲಿ ಹೇಳ್ತಾ ಹೋಗ್ತಾನೆ. ಪರಂ ದಿವ್ಯವನ್ನು ಕುರಿತು ಭೂಯ ಅಂದ್ರೆ ಮತ್ತೆ ಪ್ರವಕ್ಷ್ಯಾಮಿ ಹೇಳುತ್ತೇನೆ ಜ್ಞಾನಾನಾಂ ಎಲ್ಲ ಜ್ಞಾನಗಳ ಜ್ಞಾನಂ ತಿಳುವಳಿಕೆಯನ್ನ ಉತ್ತಮಂ ಸುಂದರವಾದ ಯತ್ ಯಾವುದನ್ನ ಎಜ್ವಾ ಜ್ಞಾತ್ವಾ ತಿಳಿದು ಮುನಯಃ ಮುನಿಗಳು ಸರ್ವೇ ಎಲ್ಲ ಪರಂ ದಿವ್ಯವಾದ ಸಿದ್ಧಿಂ ಸಿದ್ಧಿಯನ್ನ ಈ ಪ್ರಪಂಚದಿಂದ ಗತಾಹ ಪಡೆದರು. ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು ಈ ಭೂಮಿ ಅಂದ ತಕ್ಷಣ ಋಷಿ ಮುನಿಗಳಿದ್ದಾರೆ ಹಾಗೂ ದೇವಾನುದೇವತೆಗಳು ಸಹ ಇಲ್ಲಿ ಜನ್ಮವನ್ನ ಎತ್ತಿದ್ದಾರೆ. ಹಾಗಿದ್ರೆ ನಮಗೆ ಅಂದ್ರೆ ಈ ಮಾನವರಿಗೆ ಈ ತ್ರಿಗುಣಗಳು ಸುತ್ತುವರೆದಿದೆ ಅಲ್ಲ, ಅದೇ ರೀತಿ ಮುನಿಗಳು ಸುತ್ತುವರೆದಿತ್ತ. ಆದ್ರೆ ಮುನಿಗಳು ಹೇಗೆ ಮೋಕ್ಷವನ್ನ ಪಡೆದ್ರು? ಯಾಕೆ ಇಲ್ಲಿ ಈ ವಿಷಯವನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಭಗವಂತ ಹೇಳ್ತಾ ಹೋಗ್ತಾನೆ, ಮೊದಲು ಅದರ
ಪ್ರಾಮುಖ್ಯತೆಯನ್ನ ನೀನ್ ತಿಳ್ಕೋಬೇಕು. ಅಂದ್ರೆ ವಾಟ್ ಈಸ್ ಇಂಪಾರ್ಟೆಂಟ್, ನಾನು ಏನ್ ಹೇಳ್ತಾ ಇದ್ದೀನಿ, ಇದು ಸುಮ್ನೆ ಏನೋ ವಿಷಯವನ್ನ ನಾನು ನಿನಗೆ ಹೇಳ್ತಾ ಇಲ್ಲ. ಭೂಯಃ ಪ್ರವಕ್ಷ್ಯಾಮಿ ಅಂದ್ರೆ ತುಂಬಾ ಹೇಳೋದಿದೆ. ಅಂದ್ರೆ ಇಲ್ಲಿವರೆಗೂ ಏನು ಹೇಳೇ ಇಲ್ವಾ? ಹೇಳಿದ್ದೀನಿ. 13 ಅಧ್ಯಾಯದವರೆಗೆ ನಿನಗೆ ಸುದೀರ್ಘವಾದ ಜ್ಞಾನವನ್ನ ನಾನು ನಿನಗೆ ಕೊಟ್ಟಿದ್ದೀನಿ. ಆದರೆ ಈಗ ನಾನು ತುಂಬಾ ಇನ್ನೂ ಹೇಳೋದಿದೆ. ಅದರಲ್ಲಿ ತುಂಬಾ ಶ್ರೇಷ್ಠವಾಗಿರೋದು ಇದೆ. ಇಲ್ಲಿವರೆಗೂ ಹೇಳಿರೋದ್ರಲ್ಲೂ ಶ್ರೇಷ್ಠತೆ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಈಗ ಒಂದು ಸಿಲೆಬಸ್ ಅಲ್ಲಿ ಒಂದು 10 ಚಾಪ್ಟರ್ ಇದೆ ಅಂತ ಅನ್ಕೊಳ್ಳೋಣ. 7 ಚಾಪ್ಟರ್ ಮಾಡ್ಬಿಟ್ಟಿದ್ದಾರೆ ಗುರುಗಳು. ಅದರಲ್ಲಿ ಇಂಪಾರ್ಟೆನ್ಸ್ ಕ್ವಶನ್ ಎಲ್ಲ ಮಾರ್ಕ್ ಮಾಡಿದ್ದಾರೆ. ಆದ್ರೆ ಈ 8ನೇ ಚಾಪ್ಟರ್ ಬಂದಾಗ ಇದರಲ್ಲಿ ಇರೋ ಒಂದೊಂದು ಶಬ್ದನೂ ನೀವು ನೆನ್ಪಿಟ್ಕೋಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಅರ್ಥ ಏನು? ಇದು ಬಂದೇ ಬರುತ್ತೆ. ಅಂದ್ರೆ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ಅಂತ ಅಲ್ಲ, ಅದು ಇಂಪಾರ್ಟೆಂಟೇ. ಆದ್ರೆ ಈಗ ನಾನು ಏನ್ ಪಾಠ ಮಾಡ್ತಾ ಇದ್ದೀನಿ ಇದು ತುಂಬಾ ಇಂಪಾರ್ಟೆಂಟ್. ಇದು ಎಕ್ಸಾಮಿಗೆ ತುಂಬಾ ಬರುತ್ತೆ. ಇದನ್ನ ನಿನಗೆ ಕಲ್ತ್ಕೊಂಡ್ಬಿಟ್ರೆ, ತಿಳ್ಕೊಂಡ್ಬಿಟ್ರೆ ನಿನಗೆ ಇನ್ನೂ ತಿಳ್ಕೊಳ್ಳೋದಿಕ್ಕೆ ಇನ್ನೂ ನಿನಗೆ ಈಸಿ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾರಲ್ಲ, ಆ ರೀತಿ ಇಲ್ಲಿ ತುಂಬಾ ಶ್ರೇಷ್ಠವಾಗಿರೋದಿದೆ. ಹಾಗಿದ್ರೆ ಇಲ್ಲಿವರೆಗೂ ನೀನ್ ಹೇಳೇ ಇಲ್ವಾ ಅಂತ ನೀನಾದ್ರು ನೋಡೋದಾದ್ರೆ, ಪರಂ ಬೇರೆ ವಿಚಾರವನ್ನ ನಾನು ನಿನಗೆ ತಿಳಿಸ್ತಾ ಇದ್ದೀನಿ. ಅಂದ್ರೆ 7 ಚಾಪ್ಟರ್ ಏನ್ ಮಾಡಿದ್ರು ಗುರುಗಳು, ದಟ್ ಈಸ್ ಡಿಫ್ರೆಂಟ್. ಈಗ 8ನೇ ಚಾಪ್ಟರ್ ಈಸ್ ಡಿಫ್ರೆಂಟ್ ಅಂತ ನಮಗೆ ಗೊತ್ತಾಗುತ್ತೆ ಅಲ್ವಾ? ಅದೇ ರೀತಿ ಇಲ್ಲಿ ಭಗವಂತ ಈ ಅಧ್ಯಾಯದಲ್ಲಿ ಹೇಳ್ತಾ ಇರೋ ವಿಷಯವೇ ಬೇರೆಯಾಗಿದೆ. ಹಾಗೇನೆ ಇದನ್ನ ಯಾಕೆ ತಿಳ್ಕೋಬೇಕಪ್ಪ ಅಂತ ನೋಡೋದಾದ್ರೆ, ಪರಂ ಭೂಯಃ ಪ್ರವಕ್ಷ್ಯಾಮಿ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಪರಂ ಅಂದ್ರೆ ಬೇರೆ ವಿಷಯನೇ ನಾನು ನಿನಗೆ ಈಗ ಹೇಳ್ತಾ ಇರೋದು. ಇಲ್ಲಿವರೆಗೂ ನಾನೇನ್ ಪಾಠ ಮಾಡಿದೆ ಅದನ್ನ ನಾನು ನಿನಗೆ ರಿಪೀಟ್ ಮಾಡ್ತಾ ಇಲ್ಲ. ನಾನೀಗ ಬೇರೆದ್ ಹೇಳ್ತಾ ಇದ್ದೀನಿ. ಇದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಜ್ಞಾನಾನಾಂ ಜ್ಞಾನಮುತ್ತಮಂ. ಅಂದ್ರೆ ಇದನ್ನ ನೀನು ಯು ಮಸ್ಟ್ ಅಂತಾರಲ್ಲ, ಆ ರೀತಿ ನೀನ್ ಇದನ್ನ ತಿಳಿಯಲೇಬೇಕು. ಅಂದ್ರೆ ಇದು ತಿಳಿಯೋದಿಕ್ಕೆ ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಷಯ. ಜ್ಞಾನಾನ ಜ್ಞಾನಮುತ್ತಮಂ. ಈಗ ಒಬ್ಬ ಸ್ಟೂಡೆಂಟ್ ಏನ್ ಮಾಡ್ತಾನೆ, ಒಂದು ಸ್ಕೂಲಿಗೆ ಹೋಗ್ತಾನೆ. ಆ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಪೀರಿಯಡ್ ಇರುತ್ತೆ, ಹಾಗೆ ಮ್ಯೂಸಿಕ್ ಪೀರಿಯಡ್ ಇರುತ್ತೆ, ಡ್ಯಾನ್ಸ್ ಪೀರಿಯಡ್ ಇರುತ್ತೆ, ಅಥವಾ ಹಾಬಿ ಪೀರಿಯಡ್ ಇರುತ್ತೆ ಅಲ್ವಾ? ಆದ್ರೆ ಇದೆಲ್ಲದನ್ನ ಅವನು ಎಂಜಾಯ್ ಮಾಡ್ದ. ಆದ್ರೆ ಅದೇ ಇಂಪಾರ್ಟೆಂಟ್ ಅಲ್ಲ. ಈಗ ಸ್ಪೋರ್ಟ್ಸ್ ಪೀರಿಯಡ್ ಅಲ್ಲಿ ಅವನು ಆಟ ಆಡ್ತಾನೆ, ಅಥವಾ ಇನ್ನೇನೋ ಮ್ಯೂಸಿಕ್ ಪೀರಿಯಡ್ ಅಲ್ಲಿ ಹಾಡ್ ಹೇಳ್ತಾನೆ, ಡ್ಯಾನ್ಸ್ ಪೀರಿಯಡ್ ಅಲ್ಲಿ ಡ್ಯಾನ್ಸ್ ಮಾಡ್ತಾನೆ. ಆದ್ರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು? ನೀನ್ ಸ್ಕೂಲ್ಗೆ ಹೋಗಿದ್ದು ಓದೋದು. ಈ ಹಾಬಿ ಇದೆಲ್ಲ ಏನು, ಪಾರ್ಟ್ ಆಫ್ ಸ್ಕೂಲ್ ಅಷ್ಟೇ. ಮೇನ್ ಇಂಟೆನ್ಷನ್ ಏನೋ ಓದೋದು. ಆ ರೀತಿ ಈಗ ನಾನು ನಿನಗೆ ಹೇಳ್ತಾ ಇರೋದೇನಿದೆ, ಜ್ಞಾನಾನ ಜ್ಞಾನ ಉತ್ತಮಂ. ಇದು ನೀನು ತಿಳ್ಕೊಳ್ಳೇಬೇಕು. ತಿಳ್ಕೊಳ್ಳೋದಷ್ಟೇ ಅಲ್ಲ, ಇದನ್ನ ನೀನು ನಿನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಇದು ಬಿಡೋ ವಿಷಯ ಅಲ್ಲ. ಅಂದ್ರೆ ನೀನೀಗ ತಿಳ್ಕೊಂಡ್ಬಿಟ್ಟು, ಓಕೆ ನಾನು ಇವತ್ತು ಕೇಳ್ಬಿಟ್ಟು ನಾನು ಬಿಟ್ಬಿಟ್ಟೆ, ನೋ. ಈಗ ಉದಾಹರಣೆ, ಈಗ ಮ್ಯೂಸಿಕ್ ಪೀರಿಯಡ್ ಇರುತ್ತೆ. ಮ್ಯೂಸಿಕ್ ಪೀರಿಯಡ್ ಅಲ್ಲಿ ಒಬ್ಬ ಹುಡುಗ ಹಾಡ್ ಹೇಳ್ತಾನೆ, ಹಾಡ್ ಹೇಳ್ಬಿಟ್ಟು ಅವನು ಅದನ್ನ ಮರ್ತು ಬಿಟ್ಟ ಅಂದ್ರೂ ಪರವಾಗಿಲ್ಲ, ಅವನು ನೆಕ್ಸ್ಟ್ ಕ್ಲಾಸಿಗೆ ಅವನು ಹೋಗ್ತಾನೆ. ಆದ್ರೆ ಇಂಪಾರ್ಟೆಂಟ್ ಅವನು ಪಾಠನೇ ಓದ್ಲಿಲ್ಲ, ಅವನು ಎಕ್ಸಾಮೇ ಬರೀಲಿಲ್ಲ ಅಂತ ಅಂದ್ರೆ ಅವನು ನೆಕ್ಸ್ಟ್ ಕ್ಲಾಸಿಗೆ ಹೋಗ್ಲಿಕ್ಕೆ ಆಗುತ್ತಾ? ಅಂದ್ರೆ ನಾನಿಲ್ಲಿ ಮ್ಯೂಸಿಕ್ ಅಥವಾ ಡ್ಯಾನ್ಸ್ ಇರ್ಬೋದು, ಇದೆಲ್ಲ ನಾನು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಿಲ್ಲ. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಬಟ್ ಮೇನ್ ಇಂಟೆನ್ಷನ್ ಏನು? ಓದು. ಅದೇ ರೀತಿ ಫಾರ್ ಎಕ್ಸಾಂಪಲ್, ನಾವು ಕಂಚಿಗೆ ಹೋಗ್ತೀವಿ ಅಂತ ಅನ್ಕೊಳ್ಳೋಣ. ಕಂಚಿಗೆ ಏನಕ್ಕೆ ಹೋಗಿದ್ವಿ ಅಂದ್ರೆ, ಕಂಚಿ ಕಾಮಾಕ್ಷಿಯನ್ನ ನೋಡೋದಿಕ್ಕೆ ಅಂತಾನೆ ಹೋಗಿರ್ತೀವಿ. ಈಗ ನವರಾತ್ರಿನಲ್ಲಿ ಕಾಮಾಕ್ಷಿ ದೇವಿಯನ್ನ ನೋಡ್ಬೇಕು ಅಂತಾನೆ ಹೋಗ್ತೀನಿ.
ನಾನ್ ಕಂಚಿಗೆ ಹೋಗ್ಬಿಟ್ಟು ಅಲ್ಲೆಲ್ಲೋ ಇಡ್ಲಿ ಚೆನ್ನಾಗ್ ಸಿಕ್ತು ಅಂತ ತಿಂದು, ಅಥವಾ ದೀಪ ಚೆನ್ನಾಗ್ ಸಿಕ್ತು ಅಂತ ತಗೊಂಡು, ಸೀರೆ ಚೆನ್ನಾಗಿ ಸಿಕ್ತು ಅಂತ ತಗೊಂಡ್ಬಿಟ್ಟು ವಾಪಸ್ ಬಂದ್ಬಿಟ್ರೆ ನೋಡ್ದವ್ರು ಏನಂತಾರೆ? ಬೈತಾರೆ. ಯಾಕೆ? ನೀನ್ ಕಂಚಿಗ್ ಹೋಗಿದ್ದೇನಕ್ಕೆ? ದೇವಸ್ಥಾನಕ್ಕೆ. ದೇವ್ರನ್ನ ನೋಡ್ದ್ಯಾ? ಇದು ಮಿಕ್ಕಿದ್ದೆಲ್ಲ ಆಪ್ಷನ್ಸ್. ಆದ್ರೆ ಮೊದಲು ಏನು? ನೀನ್ ದೇವಸ್ಥಾನಕ್ಕೆ ಹೋಗ್ಲೇಬೇಕು. ಹಾಗೇನೆ ಈ ಅಧ್ಯಾಯ ಏನಿದೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂತ ಅಂದ್ರೆ, ಯಜ್ಞಾತ್ವಾ ಮುನಯ ಸರ್ವೇ. ಅಂದ್ರೆ ಭಗವಂತನನ್ನ ತಿಳಿಬೇಕು ಅಂತ ಅಂದ್ರೆ, ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಭಗವಂತ ನಮಗೆ ತೆರೆದುಕೊಳ್ತಾ ಹೋಗ್ತಾನೆ. ಅವನ್ ಎಲ್ರಿಗೂ ಒಂದೇ ತರ ಕಾಣೋದಿಕ್ ಸಾಧ್ಯನೇ ಇಲ್ಲ. ಹಾಗೇನೆ ಇಲ್ಲಿ ಮುನಿಗಳು ಇದನ್ನ ಬರೀ ಕೇಳ್ಬಿಟ್ ಬಿಟ್ಟಿಲ್ಲ. ಇದು ಜ್ಞಾನಾನಾಂ ಜ್ಞಾನಮುತ್ತಮಂ ಅನ್ನೋ ಹಾಗೆ ಕೇವಲ ಕೇಳ್ಬಿಟ್ಟು ಸುಮ್ನೆ ಆಗೋಗಿಲ್ಲ. ಅವ್ರು ಏನ್ ಮಾಡಿದ್ದಾರೆ? ಅದನ್ನ ಮನನ ಮಾಡ್ಕೊಂಡಿದ್ದಾರೆ. ಮನನ ಮಾಡ್ಕೊಂಡು ಅವರು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಅಂದ್ರೆ ಎಕ್ಸ್ಪೆಷಲಿ ಈಗ ನಾನೇನ್ ಹೇಳಕ್ ಹೋಗ್ತಾ ಇದ್ದೀನಿ, ಅದನ್ನ ಮುನಿಗಳೂ ಸಹ ಮುನಯ ಸರ್ವೆ ಅಂದ್ರೆ, ಸರ್ವೆ ಅಂತಂದ್ರೆ ಎಲ್ಲಾ ಮುನಿಗಳು, ಒಬ್ರು ಇಬ್ರು ಅಲ್ಲ, ಇಲ್ಲಿ ಎಲ್ಲಾ ಮುನಿಗಳ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಅವ್ರೆಲ್ರೂ ಸಹ ಏನ್ ಮಾಡಿದ್ದಾರೆ? ಇದನ್ನ ಕೇಳಿದ್ದಾರೆ ಹಾಗೂ ಮನನ ಮಾಡ್ಕೊಂಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂತ ಅಂದ್ರೆ, ಪರಾನ್ ಸಿದ್ಧಿ ಮಿತೋಗತಾಹ. ಅಂದ್ರೆ ಈ ಲೋಕವನ್ನ ಬಿಟ್ಟು ಭಗವಂತನ ಲೋಕವನ್ನ ಸೇರ್ತಾರೆ. ಈ ಜ್ಞಾನ ಏನಿದೆ, ಈ ಜ್ಞಾನ ಭಗವಂತನನ್ನ ಸೇರುವುದಕ್ಕೆ ಸಹಾಯ ಮಾಡುವಂತಹ ಜ್ಞಾನ. ಈಗ ನಾನು ನಿನಗೆ ಈ 14ನೇ ಅಧ್ಯಾಯ ಏನ್ ಹೇಳ್ತಾ ಇದ್ದೀನಿ, ಇದರಿಂದ ನೀನೇನ್ ಮಾಡಬಹುದು? ಮೋಕ್ಷವನ್ನ ಪಡಿಬಹುದು. ನಮ್ಮೆಲ್ಲರಿಗೂ ಗೊತ್ತು, ಮೋಕ್ಷ ಅಂತ ಅಂದ್ರೇನೆ ನಮ್ಗೆ ಆಲ್ರೆಡಿ ನಾವು ತಿಳ್ಕೊಂಡ್ಬಿಟ್ಟಿದೀವಿ, ಯಾವ 14 ಲೋಕಗಳೂ ಸಹ ಶಾಶ್ವತ ಅಲ್ಲ. ಯಾಕೆಂದ್ರೆ ಎಲ್ಲಾ ಲೋಕಗಳು ಸೃಷ್ಟಿಯ ಕಾಲದಲ್ಲಿ ಸೃಷ್ಟಿ ಆಗತ್ತೆ, ಪ್ರಳಯ ಕಾಲದಲ್ಲಿ ಪ್ರಳಯ ಆಗೋಗ್ಬಿಡತ್ತೆ. ಆದ್ರೆ ಭಗವಂತನ ಲೋಕ ಒಂದೇ ಶಾಶ್ವತ. ಆ ಲೋಕಕ್ಕೆ ನನಗ್ ಹೋಗೋದ್ರಿಂದ ಏನಾಗತ್ತೆ ಅಂತ ಅಂದ್ರೆ, ನಾನು ಆನಂದವನ್ನ ಅನುಭವಿಸ್ತಾ ಹೋಗ್ತೇನೆ. ಯಾಕೆಂದ್ರೆ ಮತ್ತೆ ನಾನು ಹುಟ್ಟುವುದಿಲ್ವಲ್ಲ, ಮೋಕ್ಷ ಪ್ರಾಪ್ತಿ ಆಯ್ತು. ಹಾಗಾಗಿ ಸರ್ವೇ ಮುನಯಃ, ಎಲ್ಲಾ ಮುನಿಗಳು 100% ನಾವ್ ಹೀಗೆ ಹೇಳ್ತೀವಲ್ಲ, ಸ್ಕೂಲಲ್ಲಿ ಬೋರ್ಡ್ ಹಾಕ್ತಾರೆ ನೋಡಿ, ಇನ್ನೊಂದ್ ಸ್ವಲ್ಪ ದಿನ ಹೋದ್ರೆ, ಅವರ್ ಸ್ಕೂಲ್ ಗಾಟ್ 100% ರಿಸಲ್ಟ್ ಇನ್ SLC PUC ಅಲ್ವಾ? ಅಂದ್ರೆ ಅಲ್ಲಿಗೆ ಅರ್ಥ ಏನು? ಅಲ್ಲಿ ಯಾರು ಅಡ್ಮಿಷನ್ ಆಗಿದ್ರೋ, ಒಬ್ಬ ಜಾಣ ಇರ್ಬೋದು ಅಥವಾ ದಡ್ಡರಲ್ಲಿ ದಡ್ಡ ಇರ್ಬೋದು, ಎಲ್ರು ಪಾಸ್ ಆಗೋಗ್ಬಿಟ್ಟಿದ್ದಾರೆ. 100% ರಿಸಲ್ಟ್ ಅಂದ್ರೆ ಅರ್ಥ ಏನು? ಅದು ಫಸ್ಟ್ ಕ್ಲಾಸೋ ಸೆಕೆಂಡ್ ಕ್ಲಾಸೋ ಜಸ್ಟ್ ಪಾಸೋ, ದಟ್ ಈಸ್ ಸೆಕೆಂಡ್ರಿ. 100% ರಿಸಲ್ಟ್ ಅಂದ್ರೆ ಅಷ್ಟು ಜನ ಪಾಸ್ ಆಗೇ ಆಗಿದ್ದಾರೆ. 100%. ಯಾರು ಅಲ್ಲೊಬ್ಬ ದಡ್ಡದಲ್ಲಿ ದಡ್ಡ ಶಿಖಾಮಣಿ ಇದ್ನಲ್ಲ, ಅವನು ಪಾಸ್ ಆಗೋಗ್ಬಿಟ್ಟಿದ್ದಾನೆ ಅಂತ. ಅದೇ ರೀತಿ ಇಲ್ಲಿ ಸರ್ವೇ ಮುನಯಃ ಅಂತ ಅಂದ್ರೆ 100% ಮುನಿಗಳು ಯಾರು ಈ ಮಾರ್ಗದಲ್ಲಿ ಇದ್ರೋ ಅವರೆಲ್ಲರೂ ಸಹ ನನ್ನನ್ನ ಬಂದು ಸೇರಿದ್ದಾರೆ. ನಾನು ಹೇಳೋಕ್ಕೆ ಹೊರಟಿರುವಂತಹ ಜ್ಞಾನದ ಬಗ್ಗೆ ತಿಳಿಸ್ತಾ ಹೋಗ್ತಾನೆ ಭಗವಂತ. ಅಂದ್ರೆ ಈ ಜ್ಞಾನ ಏನಿದೆ, ಇದು ಸಾಮಾನ್ಯವಾದ ಜ್ಞಾನ ಅಲ್ಲ ಅರ್ಜುನ. ನೀನ್ ಅನ್ಕೊಂತಿದೆಯಾ? ಪರಂಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ ಮುನಯ ಸರ್ವೇ ಪರಂ ಸಿದ್ಧಿ ಮಿತೋ ಗತಾಃ ಹೇಳ್ಬಿಟ್ರೆ ಮುಗ್ದು ಹೋಯ್ತು. ನೋ, ಅದಕ್ಕೆ ನಾನು ಪದೇ 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 ಹೇಳ್ತಾ ಹೋಗ್ತೀನಿ, ಭಗವದ್ಗೀತೆ ಅನ್ನೋದೇನಿದೆ, ಇದು ಪಾರಾಯಣ ಮಾಡೋ ಶ್ಲೋಕ ಖಂಡಿತ ಅಲ್ಲ. ಇದನ್ನ ನಾವು ಪಾಲನೆ ಮಾಡ್ಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಇದು ಮುಂದುವರೆದು ಹೇಳ್ತಾ ಹೋಗ್ತಾನೆ ಭಗವಂತ, ಇದಂ ಈ ಜ್ಞಾನವನ್ನ ಉಪಾಶ್ರಿತ್ಯ ಅಂದ್ರೆ ಆಶ್ರಯಿಸಿ, ಮಮ ನನ್ನ
ಸಾ ಸ್ವ ಸಾಧರ್ಮಂ ಸಮಾನ ಸ್ವಭಾವವನ್ನ ಆಗತಾಹ ಹೊಂದಿರುವವರು ಸರ್ಗೆ ಅಪಿ ಅಂದ್ರೆ ಸೃಷ್ಟಿಯಲ್ಲೂ ಕೂಡ ನ ಉಪಜಾಯತೆ ಹುಟ್ಟುವುದಿಲ್ಲ, ಪ್ರಲಯೇ ಪ್ರಲಯದಲ್ಲಿ ನ ವ್ಯಥಿ ವ್ಯಥಂತಿ ಅಂದ್ರೆ ಕ್ಷೋಭೆಗೊಳ್ಳುವುದಿಲ್ಲ, ಛ ಕೂಡ ಅಂದ್ರೆ ಈ ಜ್ಞಾನದಲ್ಲಿ ನೆಲೆಸಿರೋನು ನನ್ನ ರೀತಿ ದಿವ್ಯ ಸ್ವಭಾವವನ್ನ ಆತ ಪಡಿತಾ ಹೋಗ್ತಾನೆ. ಹೀಗೆ ನನ್ನಲ್ಲಿ ನೆಲೆಸ್ತಾ ಹೋಗ್ತಾನೆ ಈ ಸೃಷ್ಟಿ ಕಾಲದಲ್ಲಿ. ಮತ್ತೆ ಆತ ಹುಟ್ಟೋದಿಲ್ಲ, ಹಾಗೂ ಪ್ರಳಯ ಕಾಲದಲ್ಲಿ ಮತ್ತೆ ಆತ ಈ ನೋವೆಲ್ಲವನ್ನ ಅನುಭವಿಸೋದಿಲ್ಲ. ಅಂದ್ರೆ ಇದೇ ನನ್ನ ಸಮಾನವಾದ ಧರ್ಮ. ಸಮಾನವಾದ ಧರ್ಮ ಅಂದ್ರೆ ನಾವ್ ಹೇಳದ್ವಲ್ಲ, ನಾನೇ ಭಗವಂತ ಖಂಡಿತ ಆಗೋದಿಲ್ಲ. ಈಗ ನಾನು ಅಮ್ಮನ ಮನೆಗೆ ಹೋಗಿರ್ತೀನಿ ಅಂದ್ರೆ ಅರ್ಥ ಏನು, ನಾನು ಅಮ್ಮನ ಮನೆಯಲ್ಲಿ ಒಬ್ಳು ಮೆಂಬರ್ ಆಗಿರ್ತೀನಿ ಅಷ್ಟೆ ಅಲ್ವಾ. ನಂದೇ ಮನೆ ಅಂತ ನಾನು ಹೇಳೋದಿಕ್ ಆಗೋದಿಲ್ಲ. ಈಗ ಯಾವ್ದೋ ಒಂದು ಫಂಕ್ಷನ್ಗೆ ಹೋಗ್ತೀವಿ, ನಾನು ಆ ಫಂಕ್ಷನ್ಗೆ ಹೋಗ್ತೀನಿ ಅಂದ್ರೆ ಐ ಆಮ್ ದ ಪಾರ್ಟ್ ಆಫ್ ದಟ್ ಫಂಕ್ಷನ್ ಅಷ್ಟೇ. ನಂದೇ ಫಂಕ್ಷನ್ ಅಂದ್ರೆ ಓಡಿಸ್ತಾರೆ. ಅದೇ ರೀತಿ ಇಲ್ಲಿ ನನ್ನ ಸಮಾನ ಧರ್ಮ ಅಂತ ಅಂದ್ರೆ ಅವನಿಗೆ ಮೋಕ್ಷ ದೊರಕುತ್ತೆ. ಮೋಕ್ಷ ದೊರಕಿದ್ರೆ ಅವನು ಭಗವಂತನ ಲೋಕವನ್ನ ಹೋಗಿ ಸೇರ್ತಾನೆ. ಭಗವಂತನ ಲೋಕವನ್ನ ಹೋಗಿ ಸೇರ್ತಾ ಇದ್ದಾನೆ ಅಂದ್ರೆ ಅರ್ಥ ಅವನು ಖಂಡಿತವಾಗ್ಲೂ ಭಗವಂತ ಆಗೋದಿಕ್ಕೆ ಸಾಧ್ಯವೇ ಇಲ್ಲ. ನಾವೊಂದು ಅಂಡರ್ಲೈನ್ ಹಾಕೊಂಡ್ಬಿಡ್ಬೇಕು, ನಾನು ಭಗವಂತ ಆಗೋದಿಕ್ಕೆ ಸಾಧ್ಯ ಇಲ್ಲ. ಹೇಗ್ ಸಾಧ್ಯ ಆಗತ್ತೆ? ಐ ಆಮ್ ಪಾರ್ಟ್ ಆಫ್ ದಟ್ ಅಷ್ಟೇ. ಈಗ ರೂಮಲ್ಲಿ ಕೂತಿದ್ದೀನಿ ಅಂತ ಅಂದ್ರೆ ರೂಮೇ ಮನೆ ಅಲ್ಲ. ರೂಮ್ ಏನದು? ಮನೆ ಒಂದು ಪಾರ್ಟ್ ಅಷ್ಟೆ ಅಲ್ವಾ. ಅದೇ ರೀತಿ ಇಲ್ಲಿ ನನಗೆ ಮೋಕ್ಷದ ಬಗ್ಗೆ ಯಾಕೆ ಹೇಳ್ತಾ ಇದ್ದಾನೆ ಭಗವಂತ ಅಂತ ನೋಡೋದಾದ್ರೆ, ಇಲ್ಲಿ ನನ್ನ ಸಮಾನ ಧರ್ಮ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸಮಾನ ಧರ್ಮ ಅಂದ್ರೆ ಅವನು ಮೋಕ್ಷವನ್ನ ಹೊಂದುತ್ತಾನೆ. ಮೋಕ್ಷ ಅಂದ್ರೆ ಆನಂದ. ಇಲ್ಲಿ ಯಾಕೆ ಈ ಮಾತನ್ನ ಹೇಳ್ತಾನಪ್ಪ ಅಂತ ಅಂದ್ರೆ, ಭಗವಂತನ ಲೋಕದಲ್ಲಿ ಅಂದ್ರೆ ಮೋಕ್ಷವನ್ನ ಪಡೆದ ಅಂದಾಗ ಅವನು ಭಗವಂತನ ಲೋಕಕ್ಕೆ ಹೋಗ್ತಾನೆ. ಭಗವಂತನ ಲೋಕದಲ್ಲಿ ಹುಟ್ಟು ಇಲ್ಲ, ಸಾವು ಇಲ್ಲ. ಅದನ್ನೇ ಹೇಳಿದ್ದು. ಈ ಬೇರೆ ಯಾವುದೇ ಲೋಕಕ್ಕೆ ಹೋದ್ರೂ ಸಹ ನನಗೆ ಮತ್ತೆ ಹುಟ್ಟಿದೆ, ನಾನಿಲ್ಲಿ ಮತ್ತೆ ಹುಟ್ಟು ಬರ್ತೀನಿ, ಮತ್ತೆ ಈ ಎಲ್ಲ ನೋವನ್ನ ನಾನು ಅನುಭವಿಸ್ಬೇಕು. ಆದ್ರೆ ಭಗವಂತನ ಲೋಕಕ್ಕೆ ಹೋದೆ ಅಂದ್ರೆ ಅಲ್ಲಿ ನನಗೆ ಬರೀ ಆನಂದನೇ ಇರುತ್ತೆ, ಬೇರೆ ಏನೂ ಇರೋದಿಲ್ಲ. ಯಾಕೆ ಅಂದ್ರೆ ಭಗವಂತ ಗುಣಪೂರ್ಣ, ಅವನಿಗೆ ಯಾವುದೇ ರೀತಿಯಾದಂತಹ ದೋಷದ ಸ್ಪರ್ಶವೂ ಸಹ ಇಲ್ಲ. ಹಾಗಾಗಿ ಅವನು ಗುಣಪೂರ್ಣನಾಗಿರೋದ್ರಿಂದ ಅವನು ನಮಗೇನ್ ಮಾಡ್ತಾ ಹೋಗ್ತಾನೆ, ಆ ಪೂರ್ಣತೆಯನ್ನ ಅವನು ಕೊಡ್ತಾ ಹೋಗ್ತಾನೆ. ಹಾಗಾಗಿ ನಾನಲ್ಲಿ ಆನಂದವಾಗಿರ್ಬೋದು. ಅದೇ ರೀತಿ ಸರ್ಗೇಪಿ ನೋಪಜಾಯಂತೆ ಅಂದ್ರೆ ಈ ಜ್ಞಾನವನ್ನ ನನ್ನ ತಿಳಿದಾಗ ನನ್ನನ್ನ ಎತ್ತರದ ಲೋಕಕ್ಕೆ ಕೊಂಡೊಯ್ಯುತ್ತೆ. ಎತ್ತರದ ಲೋಕಕ್ಕೆ ಕೊಂಡೊಯ್ಯುತ್ತೆ ಅಂದ್ರೆ ಇನ್ಯಾವುದೋ ಲೋಕ ಅಲ್ಲ, ಅದೇ ಭಗವಂತನ ಲೋಕ. ಅಲ್ಲಿ ಬರೀ ಆನಂದ ಇದೆ, ಅಲ್ಲಿ ಮತ್ತೆ ಹುಟ್ಟೇ ಇಲ್ಲ ನನಗೆ. ಅಂದ್ರೆ ನಾನು ಮತ್ತೆ ಹುಟ್ಟೋದಿಲ್ಲ ಅಂದ್ರೆ ಅರ್ಥನೇ ನನಗೆ ಯಾವುದೇ ರೀತಿ ನೋವಿಲ್ಲ ಅಲ್ವಾ. ಹುಟ್ಟಿದ್ರೆ ತಾನೇ ಈ ಬಂಧನದಲ್ಲಿ ಸಿಲುಕಾಕೊಳ್ತೀವಿ, ಆ ಸಂಸಾರದಲ್ಲಿ ಸಿಲುಕಾಕೊಳ್ತೀವಿ, ಪ್ರೀತಿಯಲ್ಲಿ ಸಿಲುಕಾಕೊಳ್ತೀವಿ. ಅದು ಯಾವುದು ನಮಗೆ ದೊರಕೋದಿಲ್ಲ, ಮತ್ತೆ ನಾವು ನೋವನ್ನ ಅನುಭವಿಸ್ತೀವಿ. ಅದೇ ರೀತಿ ಹೇಳ್ತಾ ಹೋಗ್ತಾನೆ, ಪ್ರಲಯೇನ ವ್ಯಧಂತಿ ಚ ಅಂದ್ರೆ 14 ಲೋಕಗಳೂ ಸಹ ಪ್ರಳಯ ಕಾಲದಲ್ಲಿ ನನ್ನ ಉದರವನ್ನ ಸೇರುತ್ತೆ. ಆದ್ರೆ ಈ ಭಗವಂತನ ಲೋಕ ಸೇರಿದವನು ಮಾತ್ರ ತುಂಬಾ ಖುಷಿಯಾಗಿರ್ತಾನೆ. ಹಿ ಈಸ್ ಸೋ ಹ್ಯಾಪಿ.
ಯಾಕಪ್ಪ ಅಂತ ಅಂದ್ರೆ ಭಗವಂತನ ಲೋಕದಲ್ಲಿ ಆನಂದ ಬಿಟ್ರೆ ಏನೂ ಇಲ್ಲ. ಯಾಕೆ ಭಗವಂತನ ಲೋಕ ಅಂದ ತಕ್ಷಣ ಆನಂದ ಆನಂದ ಅಂತಿದಾರಲ್ಲ? ಅಂಥದ್ದು ಏನಿದೆಯಪ್ಪ ಅಂತ ಅಂದ್ರೆ ಭಗವಂತ ಹಾಗೂ ಭಗವಂತ ಅಂದ್ರೇನೆ ಹಾಗೆ. ಜ್ಞಾನಾನಂದಮಯ ಸ್ವರೂಪ. ಜ್ಞಾನ ಇದೆ. ಜ್ಞಾನ ಇದೆ ಅಂದ ತಕ್ಷಣ ಆನಂದ ಇರುತ್ತೆ. ಜ್ಞಾನ ಮತ್ತೆ ಆನಂದವೇ ಅವನ ಅಂಗಾಂಗಗಳಾಗಿರುವುದ್ರಿಂದ ಅವನ ಲೋಕದಲ್ಲೂ ಸಹ ಆನಂದವೇ ಇದೆ. ಯಾರೋ ಒಬ್ರು ತುಂಬಾ ಖುಷಿಯಾಗಿರ್ತಾರೆ. ಆಲ್ವೇಸ್ ಸ್ಮೈಲಿಂಗ್ ಅಂತ ಅಂದ್ರೆ ನಮ್ಗೆ ಒಂದು ಧೈರ್ಯ ಇರುತ್ತೆ. ನಾನು ಅವ್ರ ಜೊತೆ ಇದ್ರೆ ನಾನೂ ಸಹ ಸಂತೋಷವಾಗಿ ಇರಬಹುದು ಅಂತ. ಅಲ್ವಾ? ಈಗ ಒಬ್ಬ ಯಾವಾಗ್ಲೂ ನಗ್ತಾ ಇರ್ತಾನೆ ಅಂದ್ರೆ, ಓಕೆ ನಾನು ಅವ್ನ್ ಜೊತೆ ಇದ್ರೆ ನಗ್ತೀನಿ. ಅಥವಾ ಯಾರೋ ಒಬ್ಬ ಯಾವಾಗ್ಲೂ ಜಗಳ ಕಾಯ್ತಿರ್ತಾನೆ ನಮಿಗ್ ಭಯ ಆಗುತ್ತೆ. ಅಯ್ಯೋ! ಅವ್ರ ಮನೆ ಫಂಕ್ಷನ್‌ಗೆ ಹೋದ್ರೆ ಏನ್ ಜಗಳ ಆಗತ್ತಪ್ಪ ಅಂತ. ಸೊ, ಇಲ್ಲಿ ಭಗವಂತನ ಲೋಕ ಏನಿದೆ ಇದು ಆನಂದ ಪೂರ್ಣವಾಗಿದೆ. ಅದಕ್ಕೆ ಜ್ಞಾನವನ್ನ ನಿನಗ್ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ನೀನು ನನ್ನ ಲೋಕಕ್ಕೆ ಬಂದು ಸೇರೋದ್ರಿಂದ ಏನೆಲ್ಲ ಆಗುತ್ತೆ ಅನ್ನುವಂತಹ ಜ್ಞಾನವನ್ನ, ತಿಳುವಳಿಕೆಯನ್ನ ನಾನ್ ನಿನಗೆ ಕೊಡ್ತಾ ಇದ್ದೀನಿ. ನೋಡು ಬೆಂಗ್ಳೂರ್ಗ್ ಹೋಗ್ಬೇಕಂದ್ರೆ ಹೀಗೆ ಹೋಗ್ಬೇಕು. ಈ ರೋಡಲ್ಲಿ ಏನಿದೆ ಮಣ್ಣು, ಕಲ್ಲು ಎಲ್ಲ ಇದೆ. ರೋಡ್ ಸರಿ ಇಲ್ಲ. ಈ ರೋಡಿಂದ ಬಾ, ಈ ರೋಡಿಂದ ಬಂದ್ರೆ ನಿನಗೆ ತುಂಬಾ ಚೆನ್ನಾಗಿರುತ್ತೆ. ನೀನ್ ಖುಷಿಯಾಗಿರ್ಬೋದು. ಈ ರೀತಿ ಎಲ್ಲ ಹೇಳ್ತಾ ಹೋಗ್ತೀವಲ್ವಾ? ಅದೇ ರೀತಿ ನೀನು ನನ್ನ ಲೋಕಕ್ಕೆ ಸೇರೋದು ಹೇಗೆ ಅಂತ ನಾನು ನಿನಗ್ ಹೇಳ್ತಾ ಇದ್ದೀನಿ. ಅಂದ್ರೆ ವಾಟ್ ಈಸ್ ದ ಯೂಸ್ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಅವಾಗ ನಮ್ಗನ್ಸುತ್ತೆ ಹೌದು ಇಲ್ಲಿ ಬರೀ ಮಹತ್ವ ಹೇಳ್ತಾ ಇದ್ದಾರೆ. ಈ 1ನೇ ಶ್ಲೋಕ ಮತ್ತೆ 2ನೇ ಶ್ಲೋಕ ಏನಿದೆ, ಇದು ಭಗವಂತನನ್ನ ಲೋಕಕ್ಕೆ ಹೋದ್ರೆ ಏನೆಲ್ಲ ಇದೆ ಅಂತ ಮಹತ್ವ ಹೇಳ್ತಾ ಇದ್ದಾರೆ. ಆದ್ರೆ ಆ ಹೋಗಿ ಸೇರುವಂತಹ ಜ್ಞಾನವನ್ನ ನನಗ್ ಹೇಳಿಲ್ವಲ್ಲ. ಅಲ್ವಾ? ಹೇಗೆ ಅಂತ ಅಂದ್ರೆ, ವಾವ್! ಚಳಿಗಾಲ ಅಂದ್ರೆ ನೀವು ಮಡಿಕೇರಿಗೆ ಹೋಗ್ಬೇಕು ಕಣ್ರೀ. ಮಡಿಕೇರಿಲಿ ಏನ್ ಸೂಪರ್ ಆಗಿರುತ್ತೆ ಗೊತ್ತಾ? ಚಳಿ ಅಂದ್ರೆ ಚಳಿ ಇರುತ್ತೆ. 8 ಗಂಟೆ ಆದ್ರೂನು ಅಲ್ಲಿ ಇನ್ನೂ ಮಂಜು ಬೀಳ್ತಾನೆ ಇರುತ್ತೆ. ಸೂಪರ್ ಆಗಿದೆ. ಎಲ್ಲ ಕೇ ಅದ್ರ ಬಗ್ಗೆ ಹೇಳ್ತಾನೇ ಇದ್ರೆ, ಅಮ್ಮ ತಾಯಿ ನೀನ್ ಹೇಳಿದ್ ಸಾಕು. ಇವಾಗ ಅಲ್ಲಿಗ್ ಹೋಗೋದ್ ಹೇಗೆ ಹೇಳು ಅಂತ ನಾವ್ ಹೇಳ್ತೀವಿ ಅಲ್ವಾ? ಅದೇ ತರ ಇಲ್ಲಿ ಭಗವಂತನ ಲೋಕಕ್ಕೆ ಸೇರಿದ್ರೆ ಏನೆಲ್ಲ ಪ್ರಾಫಿಟ್ ಇದೆ ಅಂತ ಮಹತ್ವವನ್ನ ಹೇಳ್ತಾ ಹೋಗ್ತಾನೆ. ಆದ್ರೆ ಇಲ್ಲಿ ಜ್ಞಾನವನ್ನ ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ. ಅಂದ್ರೆ ಯಾವ ರೀತಿ ಸೇರುವುದು? ಮಮ ನನ್ನ ಯೋನಿ ಜನನ ಮೂಲಕ ಮಹತ್ ಮಹತ್ ತತ್ವವಾದ ಬ್ರಹ್ಮ ಪರಮೋನ್ನತವಾದ ತಸ್ಮಿನ್ ಅದರಲ್ಲಿ ಗರ್ಭವನ್ನ ಧಾ ದಧಾಮಿ ಸೃಷ್ಟಿಸುತ್ತೇನೆ. ಅಹಂ ನಾನು ಸಂಭವಃ ಸಂಭವವು ಸರ್ವಭೂತಾನಾಂ ಎಲ್ಲ ಜೀವಿಗಳ ತತಃ ಅನಂತರ ಭವಿತ್ ಅಂದ್ರೆ ಭವತಿ ಆಗುತ್ತದೆ. ಭಾರತ ಭರತ ಪುತ್ರನೇ, ಇಲ್ಲಿ ಮತ್ತೆ ಅರ್ಜುನನನ್ನ ಯಾವಾಗ ಜ್ಞಾನವನ್ನ ಹೇಳ್ಬೇಕು ಅಂತ ಭಗವಂತ ನಿಶ್ಚಯ ಮಾಡ್ತಾನೆ, ಆಗ ಅಲ್ಲಿ ಭಾರತ ಅನ್ನುವಂತಹ ಪದವನ್ನೇ ಉಪಯೋಗಿಸ್ತಾ ಇದ್ದಾನೆ. ಯಾಕೆ ಅಂದ್ರೆ ಅವನು ಭಾರತ ಅಂದ್ರೆ ಜ್ಞಾನಿಗಳಲ್ಲೇ ಉತ್ತಮರಾಗಿರುವವನು ಹಾಗೂ ಭರತ ವಂಶದಲ್ಲಿ ಹುಟ್ಟಿರುವವನೇ. ಇಲ್ಲಿ ಯಾಕೆ ಹೇಳ್ತಿದ್ದಾರೆ ಅಂದ್ರೆ ನಮ್ಗೆ ಯಾರಾದ್ರೂ ಒಬ್ರು ನಮ್ಮನ್ನ ನೋಡಿದ ತಕ್ಷಣ ಏನೋ ಜ್ಞಾನವನ್ನ ಕೊಡ್ಬೇಕು ಅಂತ ಇದ್ರೆ ಒಂದು ಆಚಾರ ಇರ್ಬೇಕು, ಇನ್ನೊಂದು ಸಂಸ್ಕಾರ ಇರ್ಬೇಕು. ಆಚಾರ ಸಂಸ್ಕಾರ ಎರಡೇ ಇದ್ರೆ ಸಾಕ? ಹಂಗಾರೆ ಅವರಿಗೆ ಎಲ್ರಿಗೂ ಜ್ಞಾನ ಕೊಟ್ಬಿಡ್ಬೋದಾ ಅಂದ್ರೆ ಖಂಡಿತ ಇಲ್ಲ. ನಾವು ಒಳ್ಳೆ ಮನೆತನದಲ್ಲಿ ಹುಟ್ಟೋದ್ರ ಜೊತೆಗೆ ಒಳ್ಳೆ ಸಂಸ್ಕಾರವನ್ನ ಪಡೆಯುವುದರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯ ಬೇಕೇ ಬೇಕು. ಅದು ಆಸಕ್ತಿ. ಅಂದ್ರೆ ಮೇನ್ ಇಂಟ್ರೆಸ್ಟ್ ಇರ್ಬೇಕು. ಇಂಟ್ರೆಸ್ಟ್ ಇಲ್ಲ ಅಂದ್ರೆ 1 ಅವರ್ ಕ್ಲಾಸು ಕೂಡ ಯಪ್ಪಾ ಏನ್ ಮಾಡಿದ್ರಪ್ಪ ನಂಗ್ ತಲೆನೋವು ಬಂತು, ನಾನ್ ವಿಕ್ಸ್ ಹಚ್ಕೊಂಡ್ ಕೂತ್ಕೊಂಡಿದ್ದೆ ಅಂತ ಹೇಳೋದಿಕ್ ಶುರು ಆಗೋಗುತ್ತೆ.
ಆಸಕ್ತಿ ಇದ್ರೆ ಮಾತ್ರ ಅಂತಹವರಿಗೆ ಹೇಳಬೇಕು. ಈಗ ನಾವೇನೋ ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು. ಅಡಿಗೆ ತುಂಬಾ ಚೆನ್ನಾಗ್ ಮಾಡ್ತೀವಿ. ಉದಾಹರಣೆ ಏನೋ ಒಂದು ಸ್ವೀಟು ತುಂಬಾ ಚೆನ್ನಾಗ್ ಮಾಡಿದೀವಿ ಅಂತ ಅನ್ಕೊಳ್ಳೋಣ. ಅದನ್ನ ಪಾರ್ಟಿಗ್ ಬಂದವ್ರು ಎಲ್ರೂ ತಿಂದ್ರು. ಎಲ್ರಿಗೂ ಹೇಳ್ತೀವಾ? ನಾನ್ ಹಿಂಗಿಂಗೇ ಮಾಡ್ದೆ ಅಂತ? ಇಲ್ಲ. ಯಾರೋ ಒಬ್ರು ಬಂದು ವಾವ್! ಸೂಪರ್ ಆಗಿತ್ತು. ಪ್ಲೀಸ್ ನನ್ಗೂ ಹೇಳ್ಕೊಡಿ. ನೆಕ್ಸ್ಟ್ ನಮ್ಮನೇಲೂ ಹಿಂಗೇನೋ ಒಂದ್ ಫಂಕ್ಷನ್ ಇದೆ. ನಾನ್ ಅದನ್ನ ಮಾಡ್ಬೇಕು ಅಂತ ಇದೀನಿ ಅಂತ ಯಾರಿಗ್ ಇಂಟ್ರೆಸ್ಟ್ ಇರುತ್ತೆ, ಅವ್ರಿಗ್ ಮಾತ್ರ ನಾವು ಎಕ್ಸ್‌ಪ್ಲೈನ್ ಮಾಡ್ತಾ ಹೋಗ್ತೀವಿ. ಅಲ್ವಾ? ಅದೇ ರೀತಿ ಇಲ್ಲಿ ನಾನು ನಿನಗ್ ಹೇಳ್ತಾ ಇದ್ದೀನಿ ಈ ಜ್ಞಾನವನ್ನ. ಯಾಕೆ ಅಂದ್ರೆ ನಿನಗೆ ಆಸಕ್ತಿ ಇದೆ. ನಿನಗ್ ಇಂಟ್ರೆಸ್ಟ್ ಇದೆ. ನೀನ್ ತಿಳ್ಕೋಬೇಕು. ನೀನ್ ನನ್ನ ಲೋಕವನ್ನ ಸೇರ್ಬೇಕು. ಇದೆಲ್ಲವುದೂ ಸಹ ನಿನಗೆ ಇಷ್ಟ ಇದೆ. ಆಸಕ್ತಿ ಇದೆ. ಹಾಗಾಗಿ ನಿನಗೆ ನಾನು ಈ ವಿಷಯವನ್ನ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಇಲ್ಲಿ ಭಗವಂತ ಭಾರತ ಅಂತ ಹೇಳ್ತಾ ಹೋಗ್ತಾನೆ. ಮೊದಲಿಗೆ ಈ ಜಗತ್ತು ಹೇಗೆ ಸೃಷ್ಟಿ ಆಯ್ತಪ್ಪ ಅಂತ ಅಂದ್ರೆ ಮಮ ಯೋನಿಹಿ. ಇಲ್ಲಿ ಯೋನಿ ಅಂದ್ರೆ ಪತ್ನಿ ಅನ್ನೋ ಅರ್ಥವೂ ಸಹ ಬರ್ತಾ ಹೋಗತ್ತೆ. ಇಲ್ಲಿ ಪತ್ನಿ ಅಂತ ಅಂದ್ರೆ ಇಲ್ಲಿ ಪತ್ನಿಯ ಸ್ಥಾನದಲ್ಲಿ ಇರುವವಳು ಬ್ರಹ್ಮ. ಬ್ರಹ್ಮ ಅಂದ್ರೆ ಪರಿಪೂರ್ಣ ಅನ್ನುವಂತಹ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಬರೀ ಬ್ರಹ್ಮ ಅಂತ ಉಪಯೋಗಿಸ್ತಾ ಇಲ್ಲ. ಮಹತ್ ಬ್ರಹ್ಮ, ಮಮ ಯೋನಿರ್ ಮಹತ್ ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮಹತ್ ಬ್ರಹ್ಮ ಅಂದ್ರೆ ಯಾರೂ ಅಲ್ಲ, ಆಕೆ ಲಕ್ಷ್ಮಿ ಆಗಿದ್ದಾಳೆ. ಅವಳೇ ನನ್ನ ಪತ್ನಿ. ಆ ಲಕ್ಷ್ಮಿಯಲ್ಲಿ ನಾನು ಇದನ್ನ ಈ ಸೃಷ್ಟಿಯನ್ನ ಇಡ್ತಾ ಹೋಗ್ತೀನಿ. ಅದಕ್ಕೋಸ್ಕರನೇ ನೋಡಿ ಆಕೆ ಪ್ರಕೃತಿ ಮಾತೆಯಾಗಿ ನಮ್ಮ ಮುಂದೆ ಬರ್ತಾ ಇದ್ದಾಳೆ. ಅಂದ್ರೆ ನಾವು ಇಲ್ಲಿ ಯೋನಿ, ಪತ್ನಿ, ಈ ಸೃಷ್ಟಿ, ಈ ಜಗತ್ತು ಅಂತ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಹೇಗ್ ಬರುತ್ತೆ, ನಾವು ಮಾನವರು ಹೇಗೆ ನಮ್ಮ ಮುಂದಿನ ಆ ಜನರೇಷನ್ ಅನ್ನ ಬೆಳೆಸ್ತಾ ಹೋಗ್ತೀವಿ ಆ ತರ ಅಂತ ಅನ್ಕೊಂಡ್ಬಿಡ್ತೀವಿ. ಇಲ್ಲಿ ಆ ತರ ವಿಷಯ ಬರೋದಿಲ್ಲ. ಆ ಇಡೀ ಸೃಷ್ಟಿಯನ್ನ ಭಗವಂತ ಏನ್ ಮಾಡ್ತಾನೆ, ಮೊದಲು ಲಕ್ಷ್ಮಿಯಲ್ಲಿ ಇಡ್ತಾ ಹೋಗ್ತಾನೆ. ಹಾಗಾಗಿ ಈ ಲಕ್ಷ್ಮಿ, ಈ ಪ್ರಕೃತಿ ಮಾತೆ ಏನ್ ಮಾಡ್ತಾ ಹೋಗ್ತಾಳೆ, ಇದನ್ನ ಸೃಷ್ಟಿ ಮಾಡ್ತಾ ಹೋಗ್ತಾಳೆ. ಅಂದ್ರೆ ಪೂರ್ತಿ ಸಂಪೂರ್ಣ ಅಥಾರಿಟಿಯನ್ನ ಆಕೆಗೆ ನಾನು ಕೊಟ್ಟಿದ್ದೇನೆ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಅಂದ್ರೆ ಹೇಗೆ ಅಂದ್ರೆ ಈಗ ಯಾರೋ ಒಬ್ರು ಬಾ ಈಗ ಫಾರ್ ಎಕ್ಸಾಂಪಲ್ ಮನೇಲಿ ಯಾರೋ ಒಬ್ರು ಒಂದು 2 ವರ್ಷ ಫಾರಿನಿಗೆ ಹೋಗ್ಲೇಬೇಕು. ಆದ್ರೆ ಇಲ್ಲಿ ಏನೇನು ಫ್ಯಾಕ್ಟ್ರಿ ಇದೆ, ಇಲ್ಲಿ ಏನೇನ್ ಜವಾಬ್ದಾರಿ ಇದೆ, ಎಲ್ಲದಕ್ಕೂ ಒಂದು ಪವರ್ ಆಫ್ ಅಥಾರಿಟಿ ಅಂತ ಹೇಳಿ ಏನೋ ಒಂದು ಬರ್ಕೊಟ್ಟು ಒಂದು ಚೀಟಿಂಗ್ ಕೊಟ್ಬಿಟ್ಟಿರ್ತಾರಲ್ವಾ. ಅಂದ್ರೆ ಅವ್ರು ಏನ್ ಬೇಕಾದ್ರೂ ಡಿಸಿಷನ್ ತಗೋಬಹುದು, ಬೇಕಾದ್ರೆ ಮಾರ್ಬೋದು, ಬೇಕಾದ್ರೆ ಹೊಸಾದ್ ತಗೋಬಹುದು, ಈ ಕಂಪ್ನಿಯನ್ನ ನಡೆಸ್ಬೋದು ಅನ್ನೋದೊಂದು ಹೇಗ್ ಕೊಡ್ತಾರೆ. ಹಾಗೇನೆ ಇಲ್ಲಿ ಭಗವಂತ ಏನ್ ಮಾಡ್ತಿದ್ದಾನೆ, ಅವನ ಸಂಪೂರ್ಣ ಈ ಸೃಷ್ಟಿಯ ಕೆಲಸವನ್ನ ಲಕ್ಷ್ಮೀ ದೇವಿಗೆ ಕೊಡ್ತಾ ಇದ್ದಾನೆ. ನಾನು ಯಾರಿಗೋ ಕೊಡ್ತಾ ಇಲ್ಲ ಕಣ್ರಿ. ನಾಮಿನಿ ಯಾರು ಅಂತ ಅಂದಾಗ ಯಾರೋ ನಾಮಿನಿ ಆಗೋದಿಕ್ ಸಾಧ್ಯ ಇಲ್ಲ ಅಲ್ವಾ? ಹಾಗೇನೆ ಇಲ್ಲಿ ಇಷ್ಟು ದೊಡ್ಡ ಜವಾಬ್ದಾರಿಯನ್ನ ನಾನು ಯಾರಿಗೋ ಕೊಡ್ತಿಲ್ಲ. ಆಕೆ ನನ್ನ ಪತ್ನಿ ಆಗಿದ್ದಾಳೆ. ಹಾಗೇನೆ ಇದು ಮುಂದುವರೆದು ಹೇಳ್ತಾ ಹೋಗ್ತಾನೆ. ಸಂಭವ ಸರ್ವಭೂತಾನಾಂ ತಥೋ ಭವತಿ. ಅಂದ್ರೆ ಈ ಪ್ರಕೃತಿಯಿಂದ ಸೃಷ್ಟಿ ಆಗ್ತಾ ಹೋಗುತ್ತೆ. ಅಂದ್ರೆ ಈ ಪ್ರಕೃತಿಯಲ್ಲಿ ಏನೆಲ್ಲ ಆಗತ್ತೆ, ಇದು ದೇವಿಯ ಕೈಯಲ್ಲಿ ಇದೆ. ನಾವು ಅದಕ್ಕೋಸ್ಕರನೇ ಇದನ್ನ ದೇವಿ ಪುರಾಣದಲ್ಲೂ ನಾವು ಕೇಳ್ತಾ ಹೋಗ್ತೀವಿ. ಈ ಪ್ರಕೃತಿಯ ಪ್ರತಿಯೊಂದು ಕ್ರಿಯೆಯಲ್ಲೂ ಸಹ ದೇವಿ ಇದ್ದಾಳೆ. ಆದ್ರೆ ನಾವೇನ್ ಅನ್ಕೊಂತೀವಿ ಅಂದ್ರೆ, ಎಸ್ ದೇವಿ ಇದ್ದಾಳೆ, ನಾನು ಅವಳಿಗೆ ಕಂಪ್ಲೀಟ್ ಸರೆಂಡರ್ ಆಗ್ಬೇಕು ಅಂತ ತಿಳ್ಕೊಂತಿದ್ದೀನಿ ವಿನಃ, ಅವಳ ಯಜಮಾನನಾದ ನಾರಾಯಣನಿಗೆ ನಾನು ಸಂಪೂರ್ಣ ಶರಣಾದಾಗ ನನಗೆ ವೈಕುಂಠ ಪದವಿ ಸಿಕ್ಕತ್ತೆ ಅನ್ನೋದನ್ನ ಮರೆತು ಬಿಡ್ತೀವಿ ನಾವು. ನಾನು ಅದನ್ನೇ ಹೇಳಿದ್ದು. ಈಕೆನೇ ಸಂಪೂರ್ಣ ಸೃಷ್ಟಿಕರ್ತಳಾಗಿದ್ದಾಳೆ ಅಂತ ನಮಗ್ ಗೊತ್ತು. ಆದ್ರೆ ಆ ಪವರ್ ಆಫ್ ಅಥಾರಿಟಿ ಯಾರಿಂದ ಸಿಕ್ಕಿದ್ದು ಅನ್ನೋದನ್ನ ಮರ್ತು ಬಿಡ್ತೀವಿ. ಸಂಪೂರ್ಣ ಸೃಷ್ಟಿಯ ಜವಾಬ್ದಾರಿ ಯಾರ ಕೈಯಲ್ಲಿರುತ್ತೆ? ಲಕ್ಷ್ಮಿ ಕೈಯಲ್ಲಿರುತ್ತೆ. ಆ ಜವಾಬ್ದಾರಿಯನ್ನ ಕೊಟ್ಟವ್ರು ಯಾರಪ್ಪ ಅಂದ್ರೆ
ನಾರಾಯಣ. ಹಾಗೇನೆ ಇದನ್ನ ವೇದಗಳು ಸಹ ಹೇಳ್ತಾ ಹೋಗುತ್ತೆ. ಆ ಹೌದು, ಈ ಜಗತ್ತಿನಲ್ಲಿ ಏನೆಲ್ಲ ಆಗ್ತಿದೆ, ಈ ಸೃಷ್ಟಿಯ ಪ್ರತಿಯೊಂದು ಮೂಲವೂ ಸಹ ಲಕ್ಷ್ಮಿ ಆಗಿದ್ದಾಳೆ ಅಂತ ವೇದಗಳು ಸಹ ಹೇಳುತ್ತೆ. ನಾನು ಅದನ್ನೇ ಹೇಳಿದ್ದು. ನಾವು ಸಾಮಾನ್ಯವಾಗಿ ನಾವೇನ್ ಅನ್ಕೊಂಡ್ಬಿಡ್ತೀವಿ ಅಂದ್ರೆ, ಹಾಗಿದ್ರೆ ನಾನು ದೇವಿಯನ್ನೇ ಅತಿ ಹೆಚ್ಚು ಆರಾಧನೆ ಮಾಡುವ ಭಕ್ತಾದಿಗಳು ಹಾಗೂ ಭಕ್ತರು ಏನ್ ಅನ್ಕೊಂತಾರೆ ಅಂದ್ರೆ, ದೇವಿನೇ ಎಲ್ಲ, ಶಿ ಈಸ್ ಎವ್ರಿಥಿಂಗ್ ಅಂತ ಅನ್ಕೊಂಡ್ಬಿಡ್ತಾರೆ. ಆದ್ರೆ ಅದು ಸತ್ಯ, ಆದ್ರೆ ಸಂಪೂರ್ಣ ಸತ್ಯ ಅಲ್ಲ. ಅಂದ್ರೆ ನಾವು ಯಾವ ರೀತಿ ತೆಗೆದುಕೊಳ್ಬೇಕಪ್ಪ ಅಂತ ಅಂದ್ರೆ, ಈ ಜಗತ್ತಿನ ತಂದೆ ತಾಯಿ ಯಾರು ಅಂತ ಅಂದ್ರೆ ಲಕ್ಷ್ಮೀನಾರಾಯಣ. ಲಕ್ಷ್ಮಿಗೆ ನಿಲ್ಸೋ ಹಾಗಿಲ್ಲ. ತಂದೆ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಈ ಜಗತ್ತಿನ ಸೃಷ್ಟಿಗೆ ಕಾರಣಕರ್ತರು ಲಕ್ಷ್ಮೀನಾರಾಯಣರು. ಹಾಗಾಗಿ ಈ ಜಗತ್ತು ಸೃಷ್ಟಿಯಾಗ್ತಾ ಇದೆ. ನಮ್ಮೆಲ್ಲರಿಗೂ ಗೊತ್ತು, ಭಗವಂತ ತನ್ನ ಉದರದಿಂದ ಅಂದ್ರೆ ಅವನ ನಾಭಿಯಿಂದ ಒಂದು ಕಮಲ ಉದ್ಭವ ಆಗತ್ತೆ. ಅದರಲ್ಲಿ 14 ದಳಗಳು, ಆ 14 ದಳಗಳೇ 14 ಲೋಕಗಳು ಅಲ್ವಾ? ಆದ್ರೆ ನಾವು ಕೇವಲ ಸೃಷ್ಟಿ ಅಂದ ತಕ್ಷಣ ಇಲ್ಲಿ ಲಕ್ಷ್ಮಿ ಪ್ರಧಾನವಾಗ್ತಾ ಹೋಗ್ತಾಳೆ. ಯಾಕೆ ಅಂದ್ರೆ ಅದರ ಅಥಾರಿಟಿಯನ್ನ ಭಗವಂತ ಲಕ್ಷ್ಮಿಗೆ ಕೊಟ್ಟಿದ್ದಾನೆ ಅಷ್ಟೆ. ಕಂಪನಿಯ ಸಂಪೂರ್ಣ ಜವಾಬ್ದಾರಿ ಲಕ್ಷ್ಮಿದು. ಆದ್ರೆ ಕಂಪನಿ ಓನರ್ ಯಾರು ಅಂದ್ರೆ ನಾರಾಯಣ. ಅಂದ್ರೆ ಇಲ್ಲಿ ಓನರು ಇದೆಲ್ಲ ನೀ ಹೇಳಿದ್ದೇನಕ್ಕೆ ನಿಮಗೆ ಅರ್ಥ ಆಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಅಷ್ಟೇ. ಆದ್ರೆ ಓವರ್ ಆಲ್ ಈ ಜಗತ್ತು ಸೃಷ್ಟಿ ಆಗ್ತಾ ಇದೆ, ಪ್ರಳಯ ಆಗ್ತಾ ಇದೆ ಅಂದ್ರೆ ಅದೆಲ್ಲದಕ್ಕೂ ಕಾರಣ ತಂದೆ ತಾಯಿಯ ಸ್ಥಾನದಲ್ಲಿ ಇರುವಂತಹ ಲಕ್ಷ್ಮೀನಾರಾಯಣರು ಅನ್ನುವಂತಹ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯವನ್ನ ಇಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ. ಹಾಗಿದ್ರೆ ಮುಂದೆ ಇನ್ನು ಏನೆಲ್ಲ ಹೇಳ್ತಾನೆ ಅಂತ ಖಂಡಿತ ತಿಳ್ಕೊಳ್ಳೋಣ ಮುಂದಿನ ತರಗತಿಯಲ್ಲಿ. ಸದ್ಯಕ್ಕೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತನೇ ಎಲ್ಲಕ್ಕೂ ಕಾರಣಕರ್ತನಾಗಿದ್ದಾನೆ. ನನ್ನ ಭಾವಕ್ಕೆ, ನನ್ನ ಭಾವನೆಗೆ, ನನ್ನ ದೇಹಕ್ಕೆ, ಎಲ್ಲವುದಕ್ಕೂ ಅವನಿಗೆ ನಾವು ಕಂಪ್ಲೀಟ್ ಸರೆಂಡರ್ ಆಗ್ಬೇಕು ಅಷ್ಟೆ. ಹರಿ ಓಂ. ಎಲ್ಲರಿಗೂ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.